ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡತಿ ಹೋಮ್ ಕಿಚನ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನಿವತ್ತು ಆಲೂ ಸ್ಯಾಂಡ್ವಿಚ್ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋದು ಮೊದಲು ಆಲೂಗಡ್ಡೆ. ನಾನು 2 ಆಲೂಗಡ್ಡೆನೇ ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ. ಆಮೇಲೆ ಬಟಾಣಿ ಅಂದರೆ ಇದು ಡ್ರೈ ಬಟಾಣಿ. ಇದನ್ನು ಒನ್ ನೈಟ್ ಫುಲ್ ನೆನೆಸ್ಬಿಟ್ಟು 1 ವಿಸಿಲ್ ಕೂಗಿಸ್ಕೊಂಡಿಟ್ಟಿದ್ದೀನಿ. ಈ ಥರ ಮಾಡೋದ್ರಿಂದ ನಿಮ್ಗೆ ತುಂಬ ಅನುಕೂಲ ಆಗುತ್ತೆ. ಈ ರೀತಿ ಬಟಾಣಿ ನೆನೆಸ್ಬಿಟ್ಟು 1 ವಿಸಿಲ್ ಕೂಗಿಸ್ಕೊಂಡು ಅದರಲ್ಲಿರೋ ನೀರೆಲ್ಲ ತೆಗೆದ್ಬಿಟ್ಟು ಡ್ರೈ ಆದಮೇಲೆ ನೀವು ಫ್ರಿಜ್ಜರಲ್ಲಿ ಒಂದು ಬಾಕ್ಸಲ್ಲಿ ಹಾಕಿಬಿಟ್ಟು ಫ್ರಿಜ್ಜರಲ್ಲಿ ಇಡ್ಬೋದು. ಫ್ರಿಜ್ಜರಲ್ಲಿ ಇಟ್ಟರೆ ನೀವು ಯಾವಾಗ ಬೇಕಾದರೂ ಯೂಸ್ ಮಾಡ್ಕೋಬೋದು. 1 ತಿಂಗಳು 2 ತಿಂಗಳವರೆಗೂ ಯೂಸ್ ಆಗುತ್ತೆ, ಏನಾಗಲ್ಲ. ಆಮೇಲೆ ಒಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಅರ್ಧ ಟೊಮೆಟೊ ತೊಗೊಂಡಿದ್ದೀನಿ. ಈಗ ಒಂದು ಪ್ಯಾನ್ ತೊಗೊಂಡು ಪ್ಯಾನ್ಗೆ 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ನೀವು ಎಣ್ಣೆ ಬದಲು ತುಪ್ಪನೂ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಆಯಿಲ್ ಯೂಸ್ ಮಾಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಜೀರಿಗೆ, ಆಮೇಲೆ ಒಣ ದ್ರಾಕ್ಷಿ ತೊಗೊಂಡಿದ್ದೀನಿ. ಒಂದು 4ರಿಂದ 5, ಇಲ್ಲ ನಿಮ್ಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿನ ತೊಗೋಬೋದು. ಗೋಡಂಬಿ ಬೇಕಿದ್ರೆ ಹಾಕ್ಕೋಬೋದು. ನಾನು ಬರೀ ಒಣ ದ್ರಾಕ್ಷಿ ಮಾತ್ರ ತೊಗೊಂಡಿದ್ದೀನಿ. ಅದಕ್ಕೆ ಇವಾಗ ಈರುಳ್ಳಿ ಹಾಕಿ, ಈರುಳ್ಳಿ ಫ್ರೈ ಆದಮೇಲೆ ಬಟಾಣಿ ಹಾಕಿದ್ದೀನಿ. ಬಟಾಣಿ ಒಂದು 1/4 ಕಪ್ ಅಷ್ಟು ತೊಗೊಂಡಿದ್ದೀನಿ. ನೀವು ಜಾಸ್ತಿ ಬೇಕಿದ್ರೂ ತೊಗೋಬೋದು. ಆಮೇಲೆ ಟೊಮೆಟೊ ಈ ಬಟಾಣಿ ಎಲ್ಲ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೊಂಡು ಟೊಮೆಟೊ ಜೊತೆಗೇ ಆಲೂಗಡ್ಡೆ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಆಲೂಗಡ್ಡೆ ಬೇಯಿಸಿರೋದ್ರಿಂದ ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ. ಹಾಗಾಗಿ 2 ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಬೆಂದಿದೆ, ಸಾಫ್ಟಾಗಿದೆ. ಇದಕ್ಕೆ ಒಂದು 1/4 ಸ್ಪೂನಷ್ಟು ಧನಿಯಾ, 1/4 ಸ್ಪೂನಷ್ಟು ಗರಂ ಮಸಾಲೆ, 1/4 ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಖಾರನೂ ಅಷ್ಟೇ, ನಾನು ಸ್ವಲ್ಪನೇ ಹಾಕಿದ್ದೀನಿ. ನಿಮಗೆ ಖಾರ ಜಾಸ್ತಿ ತಿನ್ನೋರಿದ್ದರೆ ಜಾಸ್ತಿನೇ ಯೂಸ್ ಮಾಡ್ಕೋಬೋದು. ನೋಡಿ, ಇವಾಗ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆದರೆ ಅಂದರೆ ಆಲೂಗಡ್ಡೆ ಎಲ್ಲ ಬೆಂದಿದೆ ಅಲ್ಲ, ಬಟಾಣಿ ಜೊತೆಗೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ನೋಡಿ, ಈ ಥರ ಸ್ಪೂನ್ಲೇ ಮಾಡ್ಕೊಳ್ಳಿ. ಆಗಲಿಲ್ಲ ಅಂತಂದರೆ ಈ ಥರ ಬೇಳೆ ಮೆಸಿಯೋದಿರುತ್ತಲ್ಲ, ಅದರಲ್ಲೇ ನೀಟಾಗಿ ಪೇಸ್ಟ್ ಥರ ಮಾಡ್ಕೋಬೇಕು. ಈ ಥರ ಮಸ್ತ್ಬಿಟ್ಟು. ನೋಡಿ, ರೆಡಿ ಆಯ್ತು ಆಗಲೇ ಇದು ಸ್ಯಾಂಡ್ವಿಚಿಗೆ. ಈಗ ಅದನ್ನು ಎತ್ಬಿಟ್ಟು ರೆಡಿಯಾಗಿದೆ. ಇದನ್ನು ಒಂದು ಕಡೆ ಇಟ್ಬಿಟ್ಟು ಈಗ ನೋಡಿ, ಆಲೂಗಡ್ಡೆ ಬೇಯಿಸಿ ಮಸಾಲೆ ಮಾಡ್ಕೊಂಡಿದ್ವಲ್ಲ ಅದು, ಆಮೇಲೆ ಬ್ರೆಡ್ ಗೋಧಿ ಹಿಟ್ಟಿಂದ ಮಾಡಿರೋಂಥ ಬ್ರೆಡ್ನೇ ತೊಗೊಂಡಿದ್ದೀನಿ, ಮೈದಾ ತೊಗೊಂಡಿಲ್ಲ. ಆಮೇಲೆ ಬೆಣ್ಣೆ ಮನೆಯಲ್ಲೇ ಮಾಡಿದ್ದೀನಿ ನಾನು, ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಚೀಸು ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಬೇಡ. ನೋಡಿ, ಬ್ರೆಡ್ಗೆ ಮಧ್ಯದಲ್ಲಿ ಚೀಸ್ ಇಟ್ಟು ಅದ್ರ ಮೇಲೆ ಆಲೂಗಡ್ಡೆದು ಮಸಾಲೆ ಮಾಡಿದ್ವಲ್ಲ ಅದನ್ನು ಹಾಕಿದ್ದೀನಿ. ಸ್ಪೂನ್ಲೇ ಕರೆಕ್ಟಾಗಿ ಬರಲಿಲ್ಲ ಅಂತಂದರೆ ನೀವು ಕೈಲೂ ಮಾಡ್ಕೋಬೋದು. ಕೈಗೇನು ಹತ್ತೋದಿಲ್ಲ, ನೀಟಾಗಿ ಆಗುತ್ತೆ. ನೋಡಿ, ಈ ಥರ ಮೊದಲೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ. ಈಗ ಪ್ಯಾನ್ಗೆ ಬೆಣ್ಣೆ ಹಾಕಿದ್ದೀನಿ. ಬೆಣ್ಣೆ ಇಲ್ಲ ಅಂದರೆ ತುಪ್ಪ ಯೂಸ್ ಮಾಡ್ಕೋಬೋದು, ಇಲ್ಲ ಎಣ್ಣೆ ಯೂಸ್ ಮಾಡ್ಕೋಬೋದು. ಬಟ್ ಬೆಣ್ಣೆ ಅಥವಾ ತುಪ್ಪ 2 ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಈ ಥರ ಹಾಕ್ಕೊಂಡು ಫಸ್ಟ್ ಬ್ರೆಡ್ನ ಫ್ರೈ ಮಾಡ್ಕೊಳ್ಳೋಣ ಫಸ್ಟು. ಅಂದರೆ ಲೋ ಫ್ಲೇಮಲ್ಲಿ ಇಟ್ಟೆ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಬ್ರೆಡ್ ಬೇಗ ಸೀದೋಗ್ಬಿಡುತ್ತೆ. ಇದಕ್ಕೆ ನಾನೊಂದು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಯಾಕಂದರೆ ರುಚಿಗೆ ತುಪ್ಪ ಬೆಣ್ಣೆ ಹಾಕ್ಕೋಬೋದು, ಬಟ್ ನಾನು ಎಣ್ಣೆನೇ ಯೂಸ್ ಮಾಡ್ತಾಯಿದ್ದೀನಿ. ನಾನು ಎಣ್ಣೆ, ಬೆಣ್ಣೆ, ತುಪ್ಪ 3 ಯೂಸ್ ಮಾಡ್ತೀನಿ. ನೋಡಿ, ಈಗ ಬೆಂದಿದೆ. ನೋಡಿ, ಆಲೂಗಡ್ಡೆ ಇರೋದೆಲ್ಲ ಮೇಲ್ಗಡೆದೆಲ್ಲ ಬೆಂದಿದೆ. ನೋಡಿ, ರೆಡಿ ಆಯಿತು ಒಂದು ಸ್ಯಾಂಡ್ವಿಚ್ಚು. ತೆಗೆದಿಟ್ಟಿದೆ. ಈ ಸೆಕೆಂಡ್ ಹಾಕ್ತಾಯಿದ್ದೀನಿ. ನೋಡಿ, ಚೆನ್ನಾಗಿ ಸ್ಟಫಿಂಗ್ ಮಾತ್ರ ನೀಟಾಗಿ ಆಗಿರಬೇಕು, ಅಂದರೆ ನೀಟಾಗಿ ಬರುತ್ತೆ. ಆಮೇಲೆ ಇದು ಈವ್ನಿಂಗ್ ಆದರೂ ಮಾಡ್ಕೋಬೋದು, ಇಲ್ಲ ಮಾರ್ನಿಂಗ್ ಮಾಡ್ಕೋಬೋದು. ಆಮೇಲೆ ಮಕ್ಕಳು ಸ್ಕೂಲ್ ಡಬ್ಬಿಗೋಸ್ಕರನೂ ಮಾಡ್ಬೋದು. ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಆಮೇಲೆ ಇದಕ್ಕೆ ಗ್ರೀನ್ ಚಟ್ನಿನೂ ಮಾಡ್ಕೊಂಡು ಹಾಕ್ಕೋಬೋದು. ನಾನೇನು ಮಾಡಿಲ್ಲ, ಇದನ್ನು ಮಸಾಲೆ ಅಷ್ಟೇ ಯೂಸ್ ಮಾಡಿದ್ದೀನಿ. ನೋಡಿ, ರೆಡಿ ಆಗ್ತು. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಒಂದು ಸಾರಿ ಟ್ರೈ ಮಾಡಲೇಬೇಕು. ನೋಡಿ, ಮೇಲ್ಗಡೆ ಬೆಣ್ಣೆ ಹಾಕ್ಕೊಂಡಿದ್ದೀನಿ. ನೀವು ಬೆಣ್ಣೆ ಇಲ್ಲ ಅಂದರೆ ತುಪ್ಪ ಯೂಸ್ ಮಾಡ್ಕೋಬೋದು. ನೋಡಿ, ರೆಡಿ ಆಯ್ತು ಆಗಲೇ ಸ್ಯಾಂಡ್ವಿಚ್ಚು. ನೋಡಿ, ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಕಟ್ ಮಾಡೋಣ. ಮಧ್ಯೆ ಚೀಸ್ ಹಾಕಿರ್ತೀವಲ್ಲ, ಚೀಸ್ ಇರೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ. ನೀವು ಚೀಸ್ ಇಷ್ಟಪಡೋರು ಹಾಕ್ಕೋಬೋದು, ಇಲ್ಲ ಅಂದರೆ ಇಲ್ಲ, ನಿಮ್ಮ ಇಷ್ಟ. ಅದು ಚೀಸ್ ಹಾಕ್ಕೊಳ್ಬೋದು, ಇಲ್ಲ ಬರೀ ಮಾಯೋನೆಸ್ ಯೂಸ್ ಮಾಡ್ಕೋಬೋದು. ನೀವು ಬೆಳಗ್ಗೆನೂ ಮಾಡ್ಕೋಬೋದು, ಸಾಯಂಕಾಲ ಆದರೂ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಬೆಳಗ್ಗೆ ಅಂದರೆ ಮಕ್ಕಳು ಬಾಕ್ಸಿಗೆ ಹಾಕೋದಕ್ಕೆ ಚೆನ್ನಾಗಿರುತ್ತೆ. ಆಮೇಲೆ ಡಯಟ್ ಮಾಡೋರಿಗೂ ತುಂಬ ಯೂಸ್ ಆಗುತ್ತೆ ಇದು. ಸಾಯಂಕಾಲ ಅಥವಾ ಮಾರ್ನಿಂಗ್ ತಿನ್ನೋದಕ್ಕೆ ಡಯಟವ್ರಿಗೂ ಒಳ್ಳೆಯದು, ತಿನ್ಬೋದು. ಇದ್ರ ಜೊತೆ ಬೇರೆ ಬೇರೆ ತರಕಾರಿನೂ ಹಾಕ್ಕೋಬೋದು. ಪನ್ನೀರ್ ಯೂಸ್ ಮಾಡಿನೂ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಓಕೆ, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.